ಯವ್ವ ಇವತ್ತು ಶಂಕರ್ ಬಿಡಂಗಿಲ್ಲ ಅದ್ರ ಬೇರೆ ಕುಡ್ದಾನ. ಹ್ಮ್ ಇನ್ನೈತಿ ಹೇಳ್ಕೊಂಡು ಇವತ್ತು ತಾಯಿ ಕಟ್ಟಿ ಬಿಡ್ತಾನ. ಮುಗೀತು ಪಾರಿಕತಿ ಇವತ್ತಿಗೆ ಮುಗೀತು. ಏ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ತಾಳಿ ಕಟ್ಟುದ ನಿನಗ ಯಾಕೊಂಡ್ ಹೋಗುದ ಬಿಡಂಗಿಲ್ಲ. ಇನ್ನೊಬ್ಬನ ಕೈಲಿ ತಲೆ ಕಟ್ಟಿಸುವಂತೀಯ ಅದು ಈ ಶಾಂತಿ ಇರ್ಬೇಕಾದ್ರೆ ಏ ಬಿಡ ನಾನ ಇವತ್ ಲಗ್ನ ಆಗುದ. ಬಿಡ್ಲಾ ನನ್ ಕೈ ಬಿಡು ಶಂಕರ, ಬಿಡು ಕೈನ. ಆಕಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ಬಿಡ್ಲಾ ನಿನ್ ಕಾಲ್ ಮುಗಿತೀನಿ ಬಿಡ್ಲಾ. ಇನ್ನೊಂದ್ 2-3 ದಿನಕ್ಕೆ ಆಕಿದ್ ಲಗ್ನ ಐತಿ, ಬಿಡಲ್ಲ. ಇನ್ ಹೇಳೋದು ಕೇಳೋದು ಏನಿಲ್ಲ, ಸರಿಯ ಮುದುಕಿ. ಲೇ ಶಂಕರ, ಇದ ಹೊತ್ತಿಗೆ ಬರ್ಬೇಕಾ ನನ್ ಗಣ್ಣು? ಅಯ್ಯಯ್ಯೋ ಎಂತ ಚಂದ ಹೇಳ್ಕೊಂಡು ಹೋಗಿ ಲಗ್ನ ಹಾಕತ್ತಿದ್ದ, ಬಂದ್ಬಿಟ್ಟು ನೋಡು. ಇವ ಬರಂಗಿಲ್ಲ ಅಂತ ಅನ್ಕೊಂಡು ಫೋನ್ ಹಚ್ಚಿದ್ದೆ ಶಂಕರ್ಗ, ಇವ ನೋಡಿದ್ರೆ ಬಂದ್ಬಿಟ್ಟ. ರಾಮಣ್ಣ ನೋಡಯ್ಯಪ್ಪ ಹೆಂಗ್ ಮಾಡಕತ್ತ ನೋಡ, ಹಲ್ಕಟ್ಟ ಬಾಡೆ ಕುಡಿದು ಬಂದ. ಸರಿ ಬಿ ನಾನು ನೋಡ್ಕೊಂತೀನಿ. ಯಾಕ್ಲೇ ಮಗನ ಏನಂತಿಲ್ಲ ಮಗನ, ಏನೇ ನಿಂದ? ಬಿಡಲೇ ನಮ್ ತಂಗಿ ಕೈ ಬಿಡು ಮೊದ್ಲೇಕ. ಏ ಬಿಡಂಗಿಲ್ಲ ಯಾರನ್ನ ಕೇಳ ನಿಮ್ ತಂಗಿನ ಇನ್ನೊಬ್ರು ಕೊಟ್ಟಿಲ್ಲ. ನಾ ಬಿಡಂಗಿಲ್ಲ ನೋಡ್ಲೆ, ಇವತ್ ಲಗ್ನ ಆಗೋಣ ನಿಮ್ ತಂಗಿನ. ಲೇ ಮಗನ ಇವತ್ತ ನೀನ್ ಹುಟ್ಲಿಲ್ಲ ಅನಿಸ್ತೀನಿ. ನಮ್ ತಂಗಿ ಕೈ ಹಿಡಿದು ಜಗ್ಗಾಡ್ತಿ ಅಲ್ಲೇ ಮಗನ. ಎಷ್ಟರ ಇರ್ಬೇಕ್ಲೇ ನಿನಗ, ಎಷ್ಟು ಸೊಕ್ ಇರ್ಬೇಕ್ ನಿನಗ. ಮಗನ ಇವತ್ತ ನೀನ್ ರಕ್ತ ಹಿರಿ ಬಿಡ್ತೀನಿ. ರಾಮ ಹೋಗ್ಲಿ ಬಿಡಯ್ಯಪ್ಪ, ಮತ್ತೇನ್ ಕಿನ್ನ ರಾಜಗಿರಿತು ಬಿಡು. ಹೋಗ್ಲಿ ಬಿಡ್ರಿಯಪ್ಪ, ಮತ್ತೇನ್ ಕಿನ್ನ ಅಂತಂದ್ರ ಅದು ನಮ್ ತಲೆ ಮೇಲೆ. ಬಿಡು ಬಿಡು, ಮೊದ್ಲೇಕ ಕುಡ್ದಾನವ, ಬಿಡು. ಏ ಇವತ್ತು ಬಿಡು ಮಾತಾ ಇಲ್ಲ. ನಮ್ ತಂಗಿ ಕೈ ಹಿಡಿದು ಹೆಂಗ ಜಗ್ಗಿನಿ ನನ್ನ ಮಗ. ಇವತ್ತು ಮಾತ್ರ ಇವನು ಬಗದ ಬಿಡ್ತೀನಿ. ಅಲ್ಲ ಆಗುದಾಗಲಿ ಹೋಗಿದ್ ಹೋಗ್ಲಿ. ಹಾ ಮಳ್ಳಿ ದೂರ ತಗೊಂಡ್ ನಿಂತಾಳ. ನಿಮ್ಮ ಅಣ್ಣನ್ ಹೋಗಿ ಬಿಡಿಸ್ಕೊ ಬಾ, ನಾ ಮಾತ್ ಕೇಳವಲ್ಲ. ನಾಳೆ ನನ್ನ ಗಂಡಗೆ ಏನಾರ ಆತಂದ್ರ ಯಾರ ಹೊಣೆ? ಎಲ್ಲ ನಿನ್ನಿಂದ ಆಗೈತಿ. ನಾ ಏನ್ ಮಾಡಿದ್ವಿ ನೀ ಸುಮ್ಮನೆ ನನ್ನ ಮೇಲೆ ಯಾಕೆ ಗೂಬಿ ಕುಡ್ಸಕತ್ತಿ ನೀನು? ನಾ ಏನ ಆ ಶಂಕರ ಬಂದು ಕೈ ಹಿಡಿದು ಹೇಳಿ ಅಂತ ಹೇಳಿದ್ನೇನ? ಎಲ್ಲದಕ್ಕೂ ನನ್ನ ಮ್ಯಾಗ ತಪ್ಪು ಹೊರಿಸ್ತಿರ್ಲಿಲ್ಲ ನೀವು. ಯವ್ವ ನಿಮ್ಮ ಅಣ್ಣಗ ಸಿಟ್ಟು ಬರಂಗಿಲ್ಲ, ಸಿಟ್ಟು ಬಂತಂದ್ರ ಆತ ಸುಮ್ಮಿರಂಗಿಲ್ಲ. ಮೊದ್ಲೇಕ ಬಿಡಿಸ್ಬಾ ಯವ್ವ, ಏನ್ ಕಿನಾರ ಆತಂದ್ರ ಕತಿ ಹೆಂಗ? ಅಣ್ಣ ಹೋಗ್ಲಿ ಬಿಡು. ಏ ಬಿಡಂಗಿಲ್ ಬೇ, ಅದು ಹೆಂಗ ನಿನ್ ಕೈ ಹಿಡಿದ ಜಿಟ್ಟಿದ್ನಿವ ಮಗ? ಲೇ ನಾ ಅತ್ತಿ ಹೇಳಿದ್ದೆ, ನಮ್ ತಂಗಿನ ನಿನ್ ಮಗ ಕೊಡಂಗಿಲ್ಲವಾ, ಬಾಳೆದಾರಿಲ್ಲ ಅಂತ ಹೇಳಿನಿ ನಾನು. ಅದಕ್ಕೂ ನಮ್ ತಂಗಿ ನೀನ್ ಯಾವತ್ತೂ ಇಷ್ಟಪಟ್ಟಿಲ್ಲ. ಅತ್ತಿಗೆ ಹೇಳಿ ಕಳ್ಸಿನ್ಲಿ ನಾನು, ಆಸ್ತಿ ಬರ್ಕೊಡ್ತೀನಿ ಅಂತ. ಇನ್ನು ಏನ್ಲಿ ತಿಂಡಿ ನಿಂದು? ಅಣ್ಣ ಹೋಗ್ಲಿ ಬಿಡ. ನಿಮ್ಮ ಆಸ್ತಿ ಪಾಸ್ತಿ ಯಾರಿಗೆ ಬೇಕು? ನಂಗ ಆಸ್ತಿ ಬೇಡ ಅಂತಷ್ಟು ಬೇಡ, ನಿಮ್ ತಂಗಿ ಬೇಕು. ಮಲ್ಯಕ ಯಾಕೆ ಹೇಳಿದ್ರಿ ಪಾರಿನ ನಾನು ಏನ್ತಂತೆ ಈಗ ನೋಡಿದ್ರೆ ಊಟ ಬಿದ್ದಿರನ ನಿಮ್ ತಪ್ಪಲೇ. ನಾನ್ ಮಾತ್ರ ತಾಯಿ ಕಟ್ಟವನಿಕಿಗೆ ನೋಡ್ಲಿ ಹಿರಿಯರು ಮಾತಾಡ್ಕೊಂಡಿರೋದು ಅದನ್ನ ತಂದು ಈಗ ನಡೆಸ್ಬೇಡ. ನಮ್ ತಂಗಿಗೆ ನೀನ್ ಕಂಡ್ರೆ ಇಷ್ಟ ಇಲ್ಲ. ಏನ ಅವಂಗ ಏನ್ ಹೇಳಿದ್ರು ತಲೆ ಬೀಳಂಗಿಲ್ಲ, ಕುಡಿದು ಬಿಟ್ಟ ನಾವ. ಕೈ ಬಿಟ್ಬಿಡು, ಮತ್ತೇನ್ ಕಿನ್ನರಾಗ ಸತ್ತಿಗಿತ್ತಾನ ಬಿಡಯ್ಯಪ್ಪ. ಲೋ ಶಂಕರ ಹೋಗಿನ, ನಮ್ಮ ರಾಮಪ್ಪಗ ಮೊದ್ಲೇಕ ಸಿಟ್ಟು ಬರಂಗಿಲ್ಲ, ಸಿಟ್ಟು ಬಂದ್ರ ಅವ ಮನ್ಸಿ ಆಗಿರಂಗಿಲ್ಲ. ಹೋಗ ಹೋಗಿನ್ಲಿ, ಆದ್ರ ತಾಳಿ ಕಟ್ಟವ ನಾನು ನಿಮ್ ತಂಗಿಗೆ ನೆನಪಿಟ್ಕೋ. ಲೇ ಪಾರಿ, ನೀನ ನನ್ನ ಹೆಂಡತಿ, ಅದು ಯಾ ದೇವ್ರು ಬಂದು ಹೇಳಿದ್ರು ಕೇಳೋ ಮಗನ ಅಲ್ಲ. ನಾ ಬ್ರಹ್ಮನಿಂದ ಸಾಧ್ಯ ಇಲ್ಲ ನನ್ನ ದೂರ ಮಾಡಕ್ಕೆ. ಇವತ್ತು ಸುಮ್ಮನೆ ಹೋಗ್ತೀನಿ, ಆದ್ರ ಮಾತ್ರ ನೀನ ನನ್ನ ಹೆಂಡತಿ, ನಾನು ನಿನ್ನ ತಾಳಿ ಕಟ್ಟಿರ್ತೀನಿ. ಹೆಣ್ ನೋಡಕ್ ಹೋಗಿ ಬಂದ್ವಿ, ಅವ್ರೇನು ಹೊಳ ಸುದ್ದಿನ ಕಳಿಸ್ಲಿಲ್ಲ. ಅಂಬುಜಾ ಅಂತೇಳಿ ಪಾತ್ರದ ಹೆಸರು ಚೇಂಜ್ ಮಾಡಕತ್ತೇನ್ರಿ. ಅಂಬುಜಾ ಅಂಬುಜಾ ಅಮ್ಮ ಏನಾರು ಬೇಕಾಗಿತ್ತು? ನನ್ಗೇನು ಬೇಡ, ಮೊನ್ನೆ ಹೆಣ್ಣು ನೋಡಕ್ ಹೋಗಿದ್ವಲ್ಲ, ಅವರು ಫೋನ್ ಮಾಡಿದ್ರ. ಹೌದಾ ಅಮ್ಮ? ಇನ್ನೀಗ ಹೆಣ್ಣು ನೋಡಕ್ ಹೋಗಿ ಬಂದ್ವಿ, ಏನು ಸುದ್ದಿನ ಕಳಿಸ್ಲಿಲ್ಲ ಅಂತೇಳಿ ಯೋಚನೆ ಮಾಡಕತ್ತಿದ್ದೆ. ಏನಂದ್ರಮ್ಮ? ಅವ್ರಿಗೂ ನಮ್ಮ ಸಂಬಂಧ ಇಷ್ಟ ಆಗೈತಂತ, ಅದಕ್ಕೆ ಮತ್ತೆ ಮುಂದಿನ ಮಾತುಕತೆ ಮಾತಾಡೋಣ ಅಂತಂದ್ರು. ಅದಕ್ಕೆ ಮಾತುಕತೆ ಅನ್ನಕ್ಕೆ ಏನೈತ್ರಿ, ನಾವೇನೋ ಮಾತುಕತೆ ಅದು ಏನು ಮಾತಾಡುವಂಥದ್ದು ಏನಿಲ್ಲ. ನಮಗೇನು ಏನು ಕೊಡೋದು ತೊಗೊಳೋದು ಏನೂ ಬೇಡ ರೀ. ಹುಡುಗಿ ಒಂದು ಕೊಟ್ಬಿಡ್ರಿ ಸಾಕು ಅಂತ ಹೇಳಿದೆ. ಸೀದಾ ಎಂಗೇಜ್ಮೆಂಟಿಗೆ ಬಂದುಬಿಡ್ತೀವಿ ಅಂತ ಹೇಳಿ ನೋಡು. ಎಂಗೇಜ್ಮೆಂಟ್ ಅವ್ರ ಮನೆ ಮಾಡೋದಾ ಅಮ್ಮ? ಸರಿ ಇರಲ್ಲ, ಯಾಕಂದ್ರೆ ಅದು ಹಳ್ಳಿ ಬೇರೆ, ಚಿಕ್ಕ ಮನೆ ಬೇರೆ. ಅದು ಹೆಂಗಮ್ಮ ಅಲ್ಲಿ ಎಂಗೇಜ್ಮೆಂಟ್ ಮಾಡೋಕ್ಕಾಗತ್ತಾ? ಅದಕ್ಕೆ ಅವ್ರಿಗೆ ಒಂದು ಹಾಲ್ ಬುಕ್ ಮಾಡಿಬಿಡು ಅಂತ ಹೇಳ್ಬಿಡು. ಅಲ್ಲೇ ನಿಯರ್ ಬೈ ಯಾವ್ದಾರು ಸಿಟಿ ಇರುತ್ತಲ್ಲ, ಆ ಸಿಟಿ ಒಳಗಿನ ಒಂದು ಹಾಲ್ ಬುಕ್ ಮಾಡಿಬಿಡು ಅಂತ ಹೇಳು. ಪಾಪ ಸುಮ್ಮನೆ ಅದಕ್ಕೆ ಖರ್ಚು ಮಾಡಿಸೋದು ಬೇಡ ಬಿಡು ಅಂಬುಜಾ. ಸುಮ್ಮನೆ ಸಿಂಪಲ್ ಆಗಿ ನಾವು ಮನೆಯವ್ರೆಲ್ಲರೂ ಸೇರಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದ್ಬಿಡೋಣಂತ. ಯಾರನ್ನೂ ಕರ್ಕೊಂಡು ಹೋಗೋದು ಬೇಡ. ಮದುವೆ ಬೇಕಾತಂದ್ರೆ ಇಲ್ಲೇ ಮಾಡೋಣಂತ, ಅವ್ರಿಗೆ ಹೇಳೋಣ ಮದುವೆ ನಮ್ಮ ಕಡೆನೇ ಇಟ್ಕೋತೀವಂತ. ಆಯ್ತಮ್ಮ, ಆದ್ರೆ ಮಹಿ ಏನಂತನೂ ಕೇಳಬೇಕು. ಅವನು ನನ್ನ ಮಾತಿಗೆ ಎಂದೂ ಇಲ್ಲ ಅನ್ನಂಗಿಲ್ಲ, ನಾ ಎಲ್ಲ ಹೇಳ್ತೀನಿ ತಗೋ. ಮಹಿ ಲೈಫ್ನು ಸೆಟ್ಲ್ ಆಗಕತ್ತವ, ಆದ್ರೆ ನಿಮ್ಮ ತಮ್ಮನ ಸತೀಶನ ಲೈಫು ಮದುವೆ ಆಗಂದ್ರೆ ಮದುವೆನ ಆಗಕ್ಕೊಲ್ಲ ಅಂತಾನ ಏನು ಅಂತೇಳಿ ಚಿಂತೆ ಹತ್ಬಿಟ್ಟೈತೆ ನನಗೆ. ಮತ್ತು ನಾವು ಎಷ್ಟು ಹೇಳಿದ್ವಲ್ಲಮ್ಮ ಮದುವೆ ಆಗಂತಂದ್ರೆ ಒಳ್ಳೆ ಅಂತಾನ, ಬರೀ ಯಾಕೆ ಗುಂಗ್ನಾಗ ಅದನ್ನ ಏನು ಮಾಡೋಕ್ಕಾಗತ್ತೆ ಹೇಳು. ಅಮ್ಮ ಆಲ್ರೆಡಿ ವಯಸ್ಸು ಭಾಳ ಆಗ್ಯಾವ ಅವಂಗೆ, ಒಂದು 37-38 ಟ್ರೈನಿಂಗ್ ಇರ್ಬೇಕೀಗ. ಇಷ್ಟು ವಯಸ್ಸಾದವಂಗೆ ಯಾರಮ್ಮ ಹೆಣ್ಣು ಕೊಡ್ತಾರೆ? ಹೋಗ್ಲಿ ಬಿಡು, ಅವ್ನು ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡು. ನೀನು ಹಂಗೆ ಅಂತೀಯಲ್ಲೇ,
ಮುಂದೆ ಅವನ ಪರಿಸ್ಥಿತಿ ವಿಚಾರ ಮಾಡಿ ನೀನು. ಈಗ ನಾ ಇರೋ ಮಟ್ಟ ಚಂದ, ನಾಳೆ ನಾ ಮುಂದೆ ಹೋದ್ಮೇಲೆ ಅವ್ನು ನೋಡ್ಕೊಳೋರು ಯಾರು? ಸುಮ್ಮನೆ ನೀನು ಚಿಂತೆ ಮಾಡ್ತೀನಿ ನೋಡು. ಯಾಕೆ ನಾವು ನೋಡ್ಕೊಳಂಗಿಲ್ಲ? ನೋಡು ಅಂಬುಜಾ, ನಿನ್ನ ಸೊಸೆ ಬರ್ತಾಳ, ಆಕೆ ಹೆಂಗಿರ್ತಾಳೆ ಈಗ ಚೆನ್ನಾಗಿದ್ದಾಳ ಬಿಡು, ಮುಂದೆ ಹೆಂಗಿರ್ತಾಳೋ ಏನೋ ಯಾರಿಗೆ ಗೊತ್ತು. ನಾ ಬದುಕಿರೋ ಕಲೆ ಅವ್ನ ತಲೆ ಮ್ಯಾಗೂ 2 ಅಕ್ಕಿ ಕಾಳು ಹಾಕ್ಬಿಟ್ರೆ ನಂಗೆ ಸಮಾಧಾನ ಇರ್ತೈತಿ. ಏನು ಮಾಡೋದು? ನಿಮ್ಮ ತಮ್ಮ ನೋಡಿದ್ರೆ ಒಲ್ಲೆನ ಅಂತಾನ, ನೀನಾರ ಒಂದು ಸ್ವಲ್ಪ ಹುಡ್ಕೊಂಡು ಮಾತಾಡಿ. ಸರಿ ತಗೋಮ್ಮ, ಮಾತಾಡ್ತೀನಿ. ಮಹಿ, ಇದೇನು ನಿನ್ನ ಡ್ರೆಸ್ಸು? ಚಂದ ಕಾಣವಲ್ದು, ಹೋಗ ಬೇರೆ ಡ್ರೆಸ್ ಹಾಕೊಂಬರೋಗ. ಹೋಗಜ್ಜಿ, ಇದೆಲ್ಲ ಫ್ಯಾಷನ್ನು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಇನ್ನು ಮದುವೆ ಆಕತ್ತಿ ಏನು ಚಿಕ್ಕ ಹುಡುಗನ ಈ ಥರ ಡ್ರೆಸ್ ಮಾಡ್ಕೊಂಡು ಅಡ್ಡಾಡಕ? ಏನು ಹುಡುಗರು ಏನು ಕತೆನೋ, ಒಂದು ಸ್ವಲ್ಪ ಡೀಸೆಂಟ್ ಆಗಿರಕ್ಕಲಿ. ಏನು ಮಾಮ್, ಅಜ್ಜಿ ಏನೋ ಮಾಮನ ಬಗ್ಗೆ ಮಾತಾಡಕತ್ತಿದ್ಲು. ಅದು ಏನಿಲ್ಲ ಕಣ, ಅದೇ ನಿಮ್ಮ ಮಾವಗ ಮದುವೆ ಮಾಡ್ಸೋದು. ಏನು ಇಷ್ಟು ವಯಸ್ಸಾದ್ಮೇಲೆ ಅವ್ನಿಗೆ ಯಾರು ಹೆಣ್ಣು ಕೊಡ್ತಾರೆ ಅದನ್ನೇ ಹೇಳ್ತಾ ಇದ್ದೆ ನಾನು. ನಾನೆಲ್ಲ ಒತ್ತಾಯ ಮಾಡಿ ಹೇಳಕ್ ಹೋಗಲ್ಲ, ಈಕೆ ಅಮ್ಮ ನೋಡಿದ್ರೆ ಹಾಗೆ. ಮಾಮ್, ಯಾವ್ದಾದ್ರು ಮುದುಕಿನ ತಂದು ಕಟ್ಟಿದ್ರಾಯ್ತು, ಸುಮ್ಮನೆ ಇರಮ್ಮ. ನಿನಗೆ ಗೊತ್ತಾಗಲ್ಲ, ಸುಮ್ಮಿರೋ. ನೋಡಿಲಿ, ಈಗ ನಮ್ಮ ಸತೀಶ ಮದುವೆ ಆಗ್ಲಿಕ್ಕಂದ್ರೆ ಅವ ಕಳ್ಸಿದ್ದೆಲ್ಲ ಯಾರಿಗೆ ಕೊಡ್ತಾನೆ ಹೇಳು? ನಾಳೆ ನಮಗೆ ಇರುತ್ತೆ, ಹೌದಿಲ್ಲ? ಈಗ ಅವ್ನ ಪಾಲಿನ ಆಸ್ತಿನೂ ನಮಗೆ ಇರುತ್ತೆ, ಅವ್ನು ಗಳಿಸಿರೋದೆಲ್ಲ ನಮಗೆ ಇರುತ್ತೆ. ಅದಕ್ಕೆ ಅವ್ನು ಮದುವೆ ಮಾಡೋದು ನನಗಂತೂ ಇಷ್ಟನೇ ಇಲ್ಲ. ಸುಮ್ಮನೆ ಅಮ್ಮನ ಮುಂದೆ ಹೇಳ್ತೀನಿ ಅಂತ ಹೇಳ್ಬಿಡೋದು. ಏನು ತಲಿ ಮಾಮ್ ನಿಂದು? ಅಂದ್ರೆ ಮಾಮ ದೇವದಾಸ್ ಅಂತಾರ ಇದ್ದು ಬಿಡ್ಬೇಕು ಅಂತ ಹೇಳ್ತಾ ಇದೀಯಾ? ದೇವದಾಸ್ ಹಾಕನೋ ಏನು ದಾಸ್ ದೇವ ಆಗ್ತಾನೋ ಅದನ್ನ ತಗೊಂಡು ನಾನು ಏನು ಮಾಡಲಿ? ನನಗೇನಪ್ಪ, ನನ್ನ ಇಬ್ಬರು ಮಕ್ಕಳು ಚಂದಾಗಿರ್ಬೇಕಷ್ಟೇ. ಒಟ್ಟು ಒಂದು ಸ್ಕೆಚ್ ಹಾಕಿ ಬಿಟ್ಟಿರ್ತೀಯಲ್ಲ, ನಿನ್ ತಲೆ ಅಂದ್ರೆ ತಲೆಮ್ಮ. ಅಲ್ಲ, ಇಬ್ರಿಗೂ ಒಂದ ಕೆಲಸದಾಗ ಕುಂತ್ರ ಉಳ್ಕೆ ತೆಗ್ದ ಮಾಡೋರು ಯಾರ? ಇಬ್ರು ಹೆಸರು ಹಾಕೊಂಡು ಕುಂತ ಬಿಟ್ಟಿರಲ್ಲ, ಹಾಳು ನೋಡ್ಕೊಂತ. ಮುಂದಿನ ತೆಗ್ದ ಮಾಡೋರು ಯಾರ? ಒಬ್ಬಕ್ಕೆ ಒಂದ್ ಮಾಡ್ಬೇಕು, ಇನ್ನೊಬ್ಬಕ್ಕೆ ಒಂದ್ ಮಾಡ್ಬೇಕವ. ಇಬ್ರು ಅದ್ರಾಗ ಕೈಯಾಡ್ಸ್ಕೊಂತ ಕುಂತ್ರೆ ಹೆಂಗ? ನಾವಿಬ್ರು ಹೊಂದ್ಕೊಂಡ್ ಮಾಡ್ತೀವಿ ತಗೋರಿ. ಅದು ಏನು ಮಾಡ್ತಿರೋ ಏನು ಕತ್ತಿನ? ಚೆನ್ನಪ್ಪ ಬಾಯ್. ಹೇಳ್ಬೇವ, ಈ ಬಂಗಾರ ತಗೊಂಡು ಹೋಗಿ ಅವು ಏನೋ ಬ್ಯಾಂಕ್ನಾಗ ಲಾಕರ್ ಅಂತ ಅದಾವಂತಲ್ಲಪ್ಪ, ಅಲ್ಲಿಟ್ಟು ಬಾ. ಯಾಕೆ ಬೇವ ಮನ್ಯಾಗ ಇಟ್ಕೋಬಿ, ಮತ್ತ ಅವು ಲಾಕರ್ ಅವೆಲ್ಲ ಎದಕ್ ಬೇಕು? ಬೇಡಪ್ಪ, ಈಗ ಕಳತನ ಒಂದು ಭಾಳ ಆಗ್ತಾವ ಆತಮ್ಮ, ಅದಕ್ಕೆ ಇವ್ನ ಲಾಕರ್ನಾಗ ಇಟ್ಟು ಬಂದ್ಬಿಡು. ಮನ್ಯಾನ ಬಂಗಾರ ಯಾರು ತುಡು ಮಾಡ್ತಾರ ಬೇವ? ಓಯಪ್ಪ, ಒಂದಿವ್ಸ ಇಲ್ಲಿ ಯಾಕನ ಅದಾವಯ್ಯಪ್ಪ ಮನ್ಯಾಗ. ಅವ ಕೆಬರ್ಕೊಂಡು ಹೋಕ್ಕವ, ಅದಕ್ಕೆ ಬ್ಯಾಡ ಅಂತ ಹೇಳಿದ್ದು ತಗೊಂಡೋಗಿ ಒಂದು ಲಾಕರ್ನಾಗ ಇಡಪ್ಪ. ನಿಮ್ಮ ತಂಗಿ ಲಗ್ನಕ್ಕಂತೆ ಮಾಡಿಸಿದ್ದು ಬಂಗಾರ ಇವು, ಅಗ್ಗದ ಬಂಗಾರ ಅಲ್ಲ, ತುಟ್ಟಿ ಬಂಗಾರ. ಅದಕ್ಕೆ ತಗೊಂಡು ಹೋಗಿ ಇಟ್ಟು ಬಾರಪ್ಪ. ಹಿಂದೆಗಡೆ ಐ ಅಂದ್ರು ಬರಂಗಿಲ್ಲ, ಅಪ್ಪ ಅಂದ್ರು ಬರಂಗಿಲ್ಲ, ಅದಿಲ್ತಮ್ಮ. ಏನವ ನಿಂದಂಕ್ರು ಒಂದು ತಿಳಿಯವಲ್ದು. ಮೊನ್ನೆ ನೋಡಿದ್ರ ಬಂಗಾರ ಕಳ್ದ ಬಂದಿ, ಹೊಳ್ಳಿ ಇವತ್ತು ಮುಂಜಾನೆ ಎದ್ದು ನೋಡಿದ್ರ ಬಂಗಾರ ಸಿಕ್ಕು ಅಂತ ಇದ್ದಿ. ಏನೋ ಒಂದು ಗೊತ್ತಾಗಿಲ್ಲ. ನೀನ ಎಲ್ಲಾರ ಮರ್ತಿಟ್ಟಿದ್ದು ಏನ್ ಕತಿನ? ಅವೆಲ್ಲ ನಿಮಗೆ ಗೊತ್ತಾಗಿಲ್ಲಪ್ಪ, ಯಾರು ಹೆಗ್ನದವಪ್ಪ. ಅವು ನನಗೆ ಗೊತ್ತಿಲ್ಲಾರ್ದ ತಗೊಂಡು ಹೋಗ್ಬಿಟ್ಟಿದ್ದು ಬಂಗಾರನ, ಡಬ್ಬಿ ಸಮಾನತೆನ ತಗೊಂಡು ಹೋಗಿದ್ದು. ಮತ್ತ ಅವಕ್ಕೆ ಏನಾತೋ ಏನೋ ತಾವ ಇಟ್ಟು ಜಗದಾಗ ಇಟ್ಟು ಹೋಗ್ಬಿಟ್ಟಿದ್ದು ನೋಡವು ಹೆಗ್ನ. ಏನ್ ಹೇಳಕತ್ತೀವಿ ಏವ ನೀನು? ಹೇಗ್ ಯಾವತ್ತಾದ್ರೂ ತಂದಿಡ್ತಾವನ? ಅವೆಲ್ಲ ನಿನಗೆ ಗೊತ್ತಾಗಿಲ್ಲ, ನೀವು ಅನ್ನೋದಟ ಮಾಡು. ಹಾಗೆ ಹೆಗ್ನ ಎಂದಾದ್ರು ಬಂಗಾರ ತಗೊಂಡಾಕವನ? ಅವು ಎರಡು ಹೆಗ್ನದಾವ ತಮ್ಮ, ಮನಿ ಮಾಡಿಬಿಟ್ಟಾವ ನೋಡು. ಒಟ್ಟ ಹಂಗ ನಾ ಇಲ್ಲಾರ್ದಾಗ ಹಂಗ ಕೆಬ್ರುದ ಮನ್ಯಾಗ ಯಾರು ಇಲ್ಲ ನಾನು. ಹಂಗತಿ ಮಾಡಕತ್ತಿ ಬಿಟ್ಟಾವ ನೋಡು. ಅದಕ್ಕೆ ಬ್ಯಾಡಪ್ಪ, ತುಟ್ಟಿ ಬಂಗಾರ ಹೋಗಿ ಲಾಕರ್ನಾಗ ಇಟ್ಟು ಬಂದ್ಬಿಡು. ನೋಡಯ್ಯಪ್ಪ, ನಮ್ಗೆ ಹೆಗ್ನಂತ ಅತ್ತಿ ಹೆಂಗೆ ಹಾಸ್ಯಸೆ ಮಾತಾಡ್ತಾವ ನೋಡು. ನಾವು ತುಡು ಮಾಡಿ ಅನ್ನೋದು ಅತ್ತಿಗೆ ಸಂಶಯ ಬಂದಂಗೆ ಐತಿ ಸರು. ಅದಕ್ಕೆ ಹಿಂಗತಿ ಮಾತಾಡಕತ್ತ. ಬಂಗಾರ ಏನೋ ಲಾಕರ್ನಾಗ ಇಡಾಕತ್ತ ನೋಡು. ನೋಡುವ ಎಷ್ಟು ಬೇಡಿಕೆ ತಾಣ ಮತ್ತಿ ನಮ್ಗೆ ಹೆಗ್ನಂತ ನೋಡು. ಆಯ್ತಾರ ಇಟ್ಬಿಡ್ತೀನಿ. ನೋಡಪ್ಪ, ಒಬ್ಬವನ ಹೋಗುದು ಬೇಡ. ನಂದು ಹೆಂಗಾದ್ರು ಬ್ಯಾಂಕ್ ಅಕೌಂಟ್ ಐತಲ್ಲ, ನನ್ನ ಹೆಸರಿನಾಗ ಇಟ್ಟು ಬಿಡಾಕಂತೆ ನಾನು ಬರ್ತೀನಿ ನಡಿಯಪ್ಪ. ಅವು ಹೆಗ್ ನಾ ಸುಮ್ಮನೆ ಇರಂಗಿಲ್ಲಪ್ಪ. ಅವು ಮತ್ತ ಅವು ನೀ ಬೆನ್ನ ಹತ್ತಿ ಬಿಡ್ತಾವ, ಬೇಡ ಬೇಡ ನನ್ನ ಹೆಸರಲ್ಲೇ ಇಡ್ ನಡಿಯಪ್ಪ. ಎಲ್ಲಿ ತಗಲ ಹೌದಿಲ್ಲ? ಬಂಗಾರ ತಗೊಂಡು ಹೋಗು ಮಾತು. ಎಲ್ಲಿ ತಗಲಪ್ಪ, ಮತ್ತ ಏನ್ಕಿನ ರಾಜಿ ಇತ್ತ ನಡಿ, ನಾನು ಬರ್ತೀನಿ. ಹೂವ ಎಷ್ಟು ಬಿರಿಕಿದ ನೋಡು. ಮಗನ ಮೇಗು ನಂಬಿಕೆ ಇಲ್ಲಿಕ್ಕಿಗೆ. ಆಯ್ತು ನಡಿವ. ಅವ್ ಎಂತ ಹೆಗ್ನೋ ಏನೋ ದೇವ್ರಿಗೆ ಗೊತ್ತವ. ಏನಂತ ನನಗಂಕರು ಒಂದು ಅರ್ಥನ ಆಗ್ಲಿಲ್ಲ. ಇಷ್ಟೊತ್ತನ ಏನ್ ಮಾತಾಡಿದನ್ನೋ ಗೊತ್ತಾಗ್ಲಿಲ್ಲ ನನಗ. ನಿಮ್ಗೆ ಅವೆಲ್ಲ ಗೊತ್ತಾಗಂಗಿಲ್ಲ ನಡಿಯಪ್ಪ. ಯವ ಸ್ವಸ್ತ್ಯಾರ, ಮನಿ ಕಡೆ ಹುಷಾರ, ಬಡ ಬಡ ದಗದ ಮಾಡ್ರಿ ಬೇ ಯವ್ವ. ನನ್ನ ಸ್ವಸ್ತ್ಯಾರ ಹಂಗ ಕುಂದ್ರಿ ಬೇಡ್ರಿ ಬೇ, ಒಂದಿಟ್ಟು ಹೊಟ್ಟಿಗೆ ಏನಾರ ಹಾಕೋರಿ, ಹಾಕೊಂಡು ದಗದ ಮಾಡ್ಬೇಕವ. ನಮ್ಮವ್ವ ತಿನ್ರಿ ಉಣ್ರಿ ಅಂತ ಹೇಳ್ತಾಳ. ಅದನ್ನ ನನ್ನ ಹೆಂಡತಿ ನೋಡಿದ್ರೆ ಕಂಪ್ಲೇಂಟ್ ಮಾಡ್ತಿರ್ತಾಳ. ನಿಮ್ಮವ್ ಹಂಗ ನಿಮ್ಮವ್ ಹಿಂಗಂತಿ.